ಮಂತ್ರಿಗಿರಿ ಆಯಿತು. ಈಗ ಮುಖ್ಯ ಸಚೇತಕ ಹುದ್ದೆ ಬಗ್ಗೆ ಫೈಟ್ ನಡೀತಾ ಇದೆ ಕಾಂಗ್ರೆಸ್ ಪಾಳ್ಯದಲ್ಲಿ. ಮುಖ್ಯ ಸಚೇತಕ ಹುದ್ದೆಗಾಗಿ ಕಾಂಗ್ರೆಸ್ನಲ್ಲಿ ಬಣ ಬಡಿದಾಟ ನಡೀತಾ ಇದೆ. ಸಚಿವ ಸ್ಥಾನ ಕಿತ್ತಾಟದ ಬೆನ್ನಲ್ಲೇ ಈಗ ಮತ್ತೆ ಬಣ ಬಡಿದಾಟ ಶುರುವಾಗಿದೆ. ಹೈಕಮಾಂಡ್ ಹಾಗೆ ಸಿಎಂಗೆ ಇದು ಈಗ ಬಿಸಿ ತುಪ್ಪವಾಗಿ ಪರಿಣಮಿಸ್ತಾ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿ ಬಿಗ್ ಇನ್ಸೈಡ್ ಸ್ಟೋರಿ. ಮಂತ್ರಿಗಿರಿ ಆಯಿತು. ಈಗ ಮುಖ್ಯ ಸಚೇತಕ ಹುದ್ದೆ ಬಗ್ಗೆ ಫೈಟ್ ಆಗ್ತಾ ಇದೆ ಕಾಂಗ್ರೆಸ್ ಪಾಳ್ಯದಲ್ಲಿ. ಅದು ಕೂಡ ಮುಖ್ಯ ಸಚೇತಕ ಹುದ್ದೆಗಾಗಿ ಕಾಂಗ್ರೆಸ್ನಲ್ಲಿ ಬಣ ಬಡಿದಾಟ ಆಗ್ತಾ ಇದೆ. ಸಚಿವ ಸ್ಥಾನ ಕಿತ್ತಾಟದ ಬೆನ್ನಲ್ಲೇ ಈಗ ಮತ್ತೆ ಬಣ ಬಡಿದಾಟ. ಹೈಕಮಾಂಡ್ ಹಾಗೆ ಸಿಎಂಗೆ ಬಿಸಿ ತುಪ್ಪವಾಗಿ ಪರಿಣಮಿಸ್ತಾ ಇದೆ. ಇದೇ ಮುಖ್ಯ ಸಚೇತಕ ಹುದ್ದೆಗಾಗಿ ನಡೀತಾ ಇರುವಂತ ಈ ಬಣ ಬಡಿದಾಟ. ಮುಖ್ಯ ಸಚೇತಕ ಹುದ್ದೆ ಮೇಲೆ ಅತಿರಥ ಮಹಾರಥರು ಕಣ್ಣು ಹಾಕಿದ್ದಾರೆ. ಖರ್ಗೆ ಸಿದ್ದರಾಮಯ್ಯ ಸಿಎಂ ಬಣ ಕೋಟಾದಲ್ಲಿ ಪೈಪೋಟಿ ನಡೀತಾ ಇದೆ. ವಸಂತ್ ಕುಮಾರ್ ಪರ ಮಲ್ಲಿಕಾರ್ಜುನ ಖರ್ಗೆ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಮಂಜುನಾಥ್ ಭಂಡಾರಿ ಬೆನ್ನಿಗೆ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳು ನಿಂತ್ಕೊಂಡಿದ್ದಾರೆ. ಐವಾನ್ ಡಿಸೋಜಾ ನಾಗರಾಜ್ ಯಾದವ್ ಪರವಾಗಿ ಸಿದ್ದರಾಮಯ್ಯನವರು ಲಾಬಿ ಮಾಡ್ತಾ ಇದ್ದಾರೆ. ಲಿಂಗಾಯತರಿಗೆ ಪಟ್ಟ ಕಟ್ಟಿ ಅಂತ ಪರಿಷತ್ ಸದಸ್ಯರು ಹೇಳ್ತಾ ಇದ್ದಾರೆ. ಮೊದಲ ಬಾರಿ ಶಾಸಕರಾದವರಿಗೆ ಪಟ್ಟ ಇಲ್ಲ ಅಂತೇಳಿ ಸಿಎಂ ಹೇಳಿದ್ದಾರೆ. ವಸಂತ್ ಕುಮಾರ್ ಕನಸಿಗೆ ತಣ್ಣೀರೆರಚಿರುವ ಸಿಎಂ. ತೀವ್ರ ಕುತೂಹಲವನ್ನು ಮೂಡಿಸ್ತಾ ಇರೋದು ಮುಖ್ಯ ಸಚೇತಕರ ಆಯ್ಕೆ. ಮಂತ್ರಿ ಆಯ್ತು, ಈಗ ಮುಖ್ಯ ಸಚೇತಕರ ಆಯ್ಕೆ ವಿಚಾರ. ಕಾಂಗ್ರೆಸ್ನ ಪಾಳೆಯದ ಒಳಗಡೆ ಯಾರು ಫ್ರಂಟ್ ಲೀಡರ್ಸ್ಗಳು ಯಾರಿದ್ದಾರೆ ಅವರೆಲ್ಲ ಲಾಬಿ ಮಾಡ್ತಾ ಇದ್ದಾರೆ ಒಬ್ರೊಬ್ರನ್ನ. ಎಲ್ಲರನ್ನೂ ಕೂಡ ಹೇಗೆ ಬ್ಯಾಲೆನ್ಸ್ ಮಾಡ್ತಾರೆ ಅನ್ನೋದೇ ಈಗಿರುವಂಥ ಕುತೂಹಲ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಬಸವರಾಜ್ ಇದ್ದಾರೆ ನೇರ ಸಂಪರ್ಕದಲ್ಲಿ. ಬಸವರಾಜ್, ಮಲ್ಲಿಕಾರ್ಜುನ್ ಖರ್ಗೆ, ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ ಇವರು ಮೂರು ಜನ ಯಾರ್ಯಾರ ಪರವಾಗಿ ಲಾಬಿ ಮಾಡ್ತಾ ಇದ್ದಾರೆ, ಯಾರನ್ನ ಸಚೇತಕರನ್ನಾಗಿ ಮಾಡುವಂಥ ಸಾಧ್ಯತೆಗಳು ಹೆಚ್ಚಿದ್ದಾವೆ, ಹೈಕಮಾಂಡ್ ಒಲವೇನು, ಏನಿದೆ ಮಾಹಿತಿ ಬಸವರಾಜ್? ರಂಜಿತ್, ಈ ಸದನದಲ್ಲಿ ಒಂದು ವಿಧಾನ ಪರಿಷತ್ನ ಮುಖ್ಯ ಸಚೇತಕರ ಆಯ್ಕೆ ಆಗತ್ತಾ ಆಗಲ್ವಾ ಅಂತ ಪ್ರಶ್ನೆ ಇದ್ದಿರ್ತಕ್ಕಂಥದ್ದು. ಈಗಾಗಲೇ 7 ದಿನಗಳ ಅಧಿವೇಶನ ಮುಗಿದಿದೆ. ವಿಧಾನ ಪರಿಷತ್ಗೆ ಮುಖ್ಯ ಸಚೇತಕರ ಆಯ್ಕೆ ಆಗಬೇಕಾಗಿರ್ತಕ್ಕಂಥದ್ದು. ಮುಖ್ಯ ಸಚೇತಕರಾಗಿದ್ದಂತಹ ಸಲೀಂ ಅಹಮದ್ ಅವರು ಸಭಾಪತಿಯಾಗಿ ಆಯ್ಕೆ ಆಗಿದ್ದಾರೆ. ಹಾಗಾಗಿ ಹೊಸದಾಗಿ ಮುಖ್ಯ ಸಚೇತಕರನ್ನ ಆಯ್ಕೆ ಮಾಡಬೇಕಾದಂಥ ಹೊಣೆಗಾರಿಕೆ ಕಾಂಗ್ರೆಸ್ ಹೈಕಮಾಂಡ್ ಮತ್ತು ರಾಜ್ಯ ನಾಯಕರ ಮೇಲಿದೆ. ಭಾಳಷ್ಟು ಜನರ ಪೈಪೋಟಿ ಕೂಡ ಈ ಒಂದು ಸ್ಥಾನಕ್ಕೆ ಏರ್ಪಟ್ಟಿರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ನಾಗರಾಜ್ ಯಾದವ್, ಮಂಜುನಾಥ್ ಭಂಡಾರಿ, ವಸಂತ್ ಕುಮಾರ್ ಅವರ ಹೆಸರು ಮುಂಚೂಣಿಯಲ್ಲಿರ್ತಕ್ಕಂಥದ್ದು ಮತ್ತು ಐವಾನ್ ಡಿಸೋಜಾ ಅವರು ಕೂಡ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರ ನಡುವೆ ಒಂದು ಹಿಂದುಳಿದ ವರ್ಗಕ್ಕೆ ಕೊಡಬೇಕು ಅನ್ನುವಂಥದ್ದು ನಾಗರಾಜ್ ಯಾದವ್ ಅವರ ಒಂದು ಒತ್ತಾಸೆ, ದಲಿತ ವರ್ಗ ಸಮುದಾಯಕ್ಕೆ ಕೊಡಬೇಕು ಅನ್ನುವಂಥದ್ದು ವಸಂತ್ ಕುಮಾರ್ ಅವರ ಬೇಡಿಕೆ. ಇನ್ನುಳಿದಂತೆ ಮಂಜುನಾಥ್ ಭಂಡಾರಿ ಅವರು ಕೂಡ ತೀವ್ರವಾದಂಥ ಪೈಪೋಟಿಯನ್ನು ಕೊಡ್ತಾ ಇದ್ದಾರೆ. ಯಾಕಂದರೆ ಅವರು ಕೂಡ ಸಚಿವ ಸ್ಥಾನಕ್ಕೆ ಪ್ರಬಲ ಪೈಪೋಟಿಯನ್ನು ಕೊಟ್ಟಿದ್ದರು. ಆದರೆ ಅವರು ಸಚಿವ ಸ್ಥಾನ ಮಿಸ್ ಆಗಿರೋ ಕಾರಣಕ್ಕಾಗಿ ಸಚೇತಕರನ್ನಾಗಾದರೂ ಮಾಡಿ ಅನ್ನುವಂಥ ಒಂದು ಒತ್ತಡವನ್ನು ಮಲ್ಲಿಕಾರ್ಜುನ್ ಖರ್ಗೆ, ಡಿಕೆ ಶಿವಕುಮಾರ್ ಅವ್ರ ಮೇಲೆ ಹೇರಿರ್ತಕ್ಕಂಥದ್ದು. ಹೀಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಯಾರನ್ನು ಆಯ್ಕೆ ಮಾಡಬೇಕು ಅನ್ನುವಂಥ ಒಂದು ರೀತಿಯಲ್ಲಿ ಗೊಂದಲದಲ್ಲಿದ್ದಂತೆ ಕಾಣಿಸ್ತಾ ಇದೆ. ಯಾಕಂದರೆ 7 ದಿನಗಳ ಒಳಗಾಗಿ ಈ ಒಂದು ಆಯ್ಕೆ ಆಗಬೇಕಾಗಿತ್ತು, ಇಲ್ಲಿವರೆಗೂ ಕೂಡ ಆಗಿಲ್ಲ ಅನ್ನೋದಾದರೆ, ಮತ್ತು ಯಾವುದೋ ಸ್ಪಷ್ಟವಾದಂಥ ನಿಲುವು ಕೂಡ ಕಾಂಗ್ರೆಸ್ ಹೈಕಮಾಂಡ್ ರಾಜ್ಯ ನಾಯಕರು ತೆಗೆದುಕೊಂಡಿಲ್ಲ ಅನ್ನೋದಾದರೆ ಇದಕ್ಕೂ ಕೂಡ ಜಿಟಾಪಟಿ ನಡೀತಾ ಅನ್ನೋದು ಬಹಳ ಸ್ಪಷ್ಟ ಆಗುತ್ತೆ. ಒಂದು ಕಡೆ ಸಭಾಪತಿಯಾಗಿ ಸಲೀಂ ಅಹಮದ್ ಅವರು ಹೊಸದಾಗಿ ಆಯ್ಕೆ ಆಗಿರೋದ್ರಿಂದ ಎರಡು ಪಕ್ಷಗಳನ್ನು ಸದನವನ್ನು ಸರಿಯಾಗಿ ನಡೆಸಬೇಕಾದಂಥ ಸಂದರ್ಭದಲ್ಲಿ ಸಚೇತಕರ ಪಾತ್ರ ಬಹಳ ಮುಖ್ಯ ಆಗುತ್ತೆ. ಸಲೀಂ ಅಹಮದ್ ಅವರಿಗೆ ಸಾಥ್ ಕೊಡ್ತಕ್ಕಂಥದ್ದು ಆಡಳಿತ ಪಕ್ಷದ ಸಚೇತಕರು. ಹೀಗಾಗಿ ಸಚೇತಕರ ಆಯ್ಕೆ ವಿಳಂಬ ಆಗ್ತಾ ಇರೋದ್ರಿಂದ ಸಹಜವಾಗಿ ಅವ್ರಿಗೂ ಕೂಡ ಒಂದು ರೀತಿಯಲ್ಲಿ ಹಿನ್ನಡೆ ಆಗ್ತಾ ಇರ್ತಕ್ಕಂಥದ್ದು. ಅದಲ್ಲದೆ ಹಲವು ಜನ ಆಯ್ಕೆಗೆ ಪ್ರಕ್ರಿಯೆಯನ್ನು ಬಯಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಪೈಪೋಟಿ ಕೂಡ ನಡೆದಿರ್ತಕ್ಕಂಥದ್ದು. ಒಬ್ಬರಿಗೆ ಕೊಟ್ಟರು ಒಬ್ಬರು ಕೂಡ ಬೇಸರ ಮಾಡ್ಕೊಳ್ಳೋದ್ರಿಂದ ಈ ಒಂದು ಆಯ್ಕೆ ಪ್ರಕ್ರಿಯೆಯನ್ನು ವಿಳಂಬ ಮಾಡ್ತಾ ಇರೋದು ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿರ್ತಕ್ಕಂಥದ್ದು. ಅಂತಿಮವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಿನಲ್ಲಿರೋದ್ರಿಂದ ಯಾರಿಗೆ ಒಂದು ಹೆಸರನ್ನು ಸೂಚಿಸ್ತಾರೆ ಅನ್ನೋಂಥದ್ದನ್ನ ಕಾದು ನೋಡಬೇಕಾಗುತ್ತೆ. ಇವತ್ತು ನಾಳೆ ಒಳಗಡೆ ಬಗೆಹರಿದ್ರೆ ಮುಖ್ಯ ಸಚೇತಕರ ಆಯ್ಕೆ ಪರಿಷತ್ನಲ್ಲಿ ಈ ಅಧಿವೇಶನದಲ್ಲಿ ಆಗುತ್ತೆ. ಇಲ್ಲದೆ ಹೋದರೆ ಈ ಅಧಿವೇಶನದಲ್ಲಿ ಮುಖ್ಯ ಸಚೇತಕರು ಇಲ್ಲದೆ ಕಾಂಗ್ರೆಸ್ ಆಡಳಿತ ಪಕ್ಷ ಒಂದು ಅಧಿವೇಶನವನ್ನು ನಡೆಸಬೇಕಾದಂಥ ಅನಿವಾರ್ಯತೆ ಎದುರಾಗುತ್ತೆ. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.